ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಏನು ಅರಿಯದಿರ್ತಕ್ಕಂಥ ಮುದ್ದಿನ ಮಕ್ಕಳನ್ನ ಒಳ್ಳೆ ರೀತಿಯಿಂದ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಮುಂದಿನ ದಾರಿದೀಪವಾಗಿ ಮಾಡಿರ್ತಕ್ಕಂಥ ಮಹಾತಾಯಿ ಇವತ್ತು ಅವರು ವಯೋನಿವೃತ್ತಿ ಹೊಂದಿದ ಪ್ರಯುಕ್ತವಾಗಿ ಒಂದು ಸನ್ಮಾನ ಸಮಾರಂಭವನ್ನು ಹಾಕೊಂಡಿದ್ದಾರೆ. ಈ ಸಮಾರಂಭದ ಮುಖ್ಯ ಅತಿಥಿಗಳು ಕೆಪಿಸಿಸಿಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನೀಲಕಂಠರಾವ್ ಮುದಿಗೆಜಿ ಅವರೇ, ಇನ್ನೋರ್ವ ಮಾಜಿ ಮಹಾಪೌರರಾಗಿರ್ತಕ್ಕಂಥ ನಮ್ಮ ನಮ್ಮ ನಂದಕುಮಾರ್ ಪಾಟೀಲ್ರು, ನನ್ನ ಆತ್ಮೀಯ ಮಿತ್ರರು ಹಾಗೂ ಇನ್ನೋರ್ವ ಮಾಜಿ ಮಹಾನಗರ ಉಪಮೇಯರಾಗಿರ್ತಕ್ಕಂಥ ಮತ್ತು ಮಾಧ್ಯಮದ ಮಿತ್ರರು. ಇವತ್ತು ತಮಗೆಲ್ಲ ಗೊತ್ತಿದೆ, ಒಂದು ಮನುಷ್ಯ ಹುಟ್ಟಿದ ಮೇಲೆ ಅವನ ಜೀವನ ಪರ್ಯಂತವಾಗಿ ಮಾಡಿರ್ತಕ್ಕಂಥ ಸಾಧನೆಗಳು. ಇದು ನಮ್ಮ ಶ್ರೀಮತಿ ಹೇಮಲತಾ ಅವರು ಈ ಸರ್ಕಾರಿ ಸೇವೆಯಲ್ಲಿ ಸೇರಿಕೊಂಡಾಗಿನಿಂದ ಒಂದು ಶಾಲಾ ಮುಖ್ಯೋಪಾಧ್ಯಾಯರಾಗಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಇವತ್ತು ಅದರಿಂದ ನಿವೃತ್ತಿ ಹೊಂದಿದ್ದಾರೆ. ನಾವೆಲ್ಲ ಯಾಕೆ ಸನ್ಮಾನ ಮಾಡ್ತೀವಿ ಅಂದ್ರೆ, ಅವರ ಜೀವನ ಪರ್ಯಂತರವಾಗಿ ಆ ಕಾಯಕದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕೆಯಿಂದ ಕೆಲಸ ಮಾಡಿ ನಮ್ಮ ಮುದ್ದು ಮಕ್ಕಳಿಗೆ ಒಳ್ಳೆ ರೀತಿಯಿಂದ ವಿದ್ಯಾದಾನ ಮಾಡಿದ ಫಲವಾಗಿ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಅವ್ರ ಕೈಯಿಂದ ಕಲಿಸಿರ್ತಕ್ಕಂಥವ್ರು ಒಳ್ಳೆ ಒಳ್ಳೆ ಪೋಸ್ಟ್ ನಲ್ಲಿ ಹೋಗಿರ್ತಾರೆ. ಅವರು ಅವರ ಆತ್ಮಕ್ಕೆ ಒಂದು ಸಂತೋಷ, ನಾನು ಕಲಿಸಿದ ಮಕ್ಕಳು ಇವತ್ತು ಹೆಮ್ಮರವಾಗಿ ಬೆಳೆದು ಬೇರೆ ಬೇರೆ ಕೆಲಸದಲ್ಲಿ ಹೋಗಿದ್ದಾರೆ ಅಂತ ಹೇಳಿ. ಮನುಷ್ಯನಿಗೆ ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನ ಆನಂದ ಯಾವುದೂ ಸಿಗೋದಿಲ್ಲ. ಯಾಕಂದ್ರೆ ಪೂರ್ತಾರವರು ನಾವು ಸುಮಾರು 30 ವರ್ಷದಿಂದ ಮೂರು ಪಕ್ಕದಲ್ಲೇ ಬಹಳ ಸಣ್ಣ ಚಿಕ್ಕ ವಯಸ್ಸಿಂದ ಎಲ್ಲರೂ ಕಲ್ತೇ ಇರ್ತಕ್ಕಂಥವ್ರು. ನಾನು ಬಹಳಷ್ಟು ಸಲ ಅವ್ರ ಮನೆಗೆ ಕೂಡ ಬಂದಿದ್ದೇನೆ. ಅವ್ರು ನೋಡಿ ಎಂಥದ್ದು, ಮನುಷ್ಯನ ಜೀವನದಲ್ಲಿ ಒಳ್ಳೆ ಮನುಷ್ಯನ ಆಗ್ಬೇಕಾದ್ರೆ 4 ಭಾಗ್ಯಗಳು ಮುಖ್ಯ. ಒಂದು ಆರೋಗ್ಯ ಭಾಗ್ಯ, ಓದಾರ ನೋಡೋದಾದ್ರೆ ಸಣ್ಣ ಹುಡುಗ ಕಂಡಂಗೆ ಆತ. ನಮ್ಮ ವಯಸ್ಸು ಅವನು 67, 68 ಇರ್ಬೇಕು ಅವನು. ನಾವಿಬ್ರು ಒಂದೇ ವಾರಿಗಿದ್ದೀವಿ. ಆ ಅಮ್ಮವರು ಕೂಡ ಇಬ್ರು ಆರೋಗ್ಯವಾಗಿದ್ದಾರೆ ಮತ್ತು ಸಂಪತ್ತು ಭಾಗ್ಯನೂ ಕೂಡ ಇದೆ. ಚೆನ್ನಾಗಿ ಏನಪ್ಪ ಅಂದ್ರೆ ಅಮ್ಮವ್ರ ನೌಕರಿಯಿಂದ ಸಂಪತ್ತು ಭಾಗ್ಯ ಅದನ್ನು ಕೂಡ ದೇವರು ಭಗವಂತ ಕೊಟ್ಟಿದ್ದಾನೆ. ಇನ್ನು ಮಕ್ಕಳ ಭಾಗ್ಯ ಅವ್ರ ಮೂರ್ತಿನಂತ ಮಕ್ಕಳಿದೆ, ಕೆಲಸ ಮಾಡ್ತಾ ಇದ್ದಾರೆ, ಮಕ್ಕಳ ಭಾಗ್ಯ ಕೂಡ ಚೆನ್ನಾಗಿದೆ. ಅಧಿಕಾರ ಭಾಗ್ಯ ಅವರು ಈಗಾಗಲೇ ಅಮ್ಮವರು ಅಧಿಕಾರದಲ್ಲಿ ಇಬ್ರು ಇವತ್ತು ನಿವೃತ್ತಿ ಹೊಂದಿದ್ದಾರೆ. ನಮ್ಮ ಹೋದಾರ್ ಏನ್ ಹೇಳ್ತಾನಂದ್ರೆ, ನಾನು ಪುಣ್ಯಕ್ಕೆ ನನ್ನ ಸೊಸೆಯವ್ರನ್ನ ಒಳ್ಳೆಯ ಸಿಕ್ಕಾರ ಅಂತ ಹೇಳ್ತಾನೆ. ಅದನ್ನೂ ಒಂದು ಭಾಗ್ಯನೇ. ಇವತ್ತು ನಾಳೆ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಸಸ್ಯರು ಸಿಗೋದು. ಇಂಥ ಒಂದು ಎಲ್ಲ ಭಾಗ್ಯಗಳನ್ನ ಪಡೆದಿರ್ತಕ್ಕಂಥ ಮನೋಹರ್ ಪದ್ದಾರ್ ಅವರು ಮತ್ತು ಶ್ರೀಮತಿ ಪುಲ್ದಾರ್ ಅವರು, ಇವರು ಪುಣ್ಯವಂತರಿದ್ದಾರೆ. ಎಲ್ಲ ಭಾಗ್ಯಗಳನ್ನ ಕಾಪಾಡಿಕೊಂಡು ಇವತ್ತು ಈ ಒಂದು ವಯೋನಿವೃತ್ತಿಯಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಅಪಾರ ಭಾಗ ಕೂಡ ಯಾವತ್ತೂ ಪುಲ್ದಾರ್ ಅಂದ್ರೆ ಮನೆಗೆ ಹೋಗೋರಿಗೆ ಮಾತಾಡಿಸ್ತಾರೆ. ಎಲ್ಲರ ಕಡೆ ಏನಪ್ಪ ಅಂದ್ರೆ ಒಂದು ಹೆಲ್ಪಿಂಗ್ ನೇಚರ್. ಏನೇ ಕೆಲಸ ಇದ್ರು ಕೂಡ ಬಹಳ ಮನುಷ್ಯನ ಮೇಲೆ ತಗೊಂಡು ಯಾವುದೇ ಕಾರ್ಯಕ್ರಮದಲ್ಲಿ ಹೋಗಿ ಕೂತ್ ನನಗೆ ಎಲ್ಲ ಮುಗಿಸತನ ಎಲ್ಲಿಗೆ ಹೋಗಲ್ಲ. ಅವನ ಬಳಿ ಅಂತ ಹುಟ್ಟು ಗುಣನೇ ಅದ ಮೊದಲಿಂದ. ಅದಕ್ಕಾಗಿ ಇವತ್ತು ಇಷ್ಟೊಂದು ಜನ ಸಾಗರ ಸೇರಿರ್ತಕ್ಕಂಥದ್ದು ಬಹಳ ಒತ್ತಡದ ಮಧ್ಯದಲ್ಲಿ ನಾವಿದ್ದೀವಿ. ಯಾಕಂತ ತಮ್ಗೆ ಗೊತ್ತಿದೆ, ಇನ್ನೊಂದು ಡಿಜಿ ಸಾಗರದ ಒಂದು ಸಾಹಿತ್ಯ ಸಮ್ಮೇಳನ ಇದೆ, ಸರ್ಕಾರದ ಗಲಾಟೆ ಇದೆ. ಇವೆಲ್ಲ ಮಧ್ಯದಲ್ಲಿ ನಾವು ನೀಲಕಂಠ ಮುಲಿಗೆಯವರು ಅರ್ಜೆಂಟ್ ಅನ್ಕೊಂಡು ಹೋಗ್ಬೇಕಾಗಿದೆ. ನಾನು ಹೋಗ್ತೇನೆ, ಮುಲಿಗೆಯವರು ಕೂಡ ಮಾತನಾಡಿ ಬರ್ತಾರೆ. ಮನೋಹರ್ ಗುತ್ತೇದಾರ್ ಅವರ 38 ವರ್ಷಗಳ ಕಾಲ ಅವರು ಸರ್ಕಾರಿ ಸೇವೆ ಸಲ್ಲಿಸಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಟ್ಟು ಹಾಗೂ ಒಂದು ಮಕ್ಕಳಿಗೆ ಒಂದು ಒಳ್ಳೆ ದಾರಿಯಲ್ಲಿ ಅವರಿಗೆ ಸಾಗಿಸಿ ಹಾಗೂ ದಿನ ಬೆಳಗಾದ್ರೆ ಹೆಣ್ಣು ಅಂದ್ರೆ ಒಂದು ನಮ್ಮ ಸಮಾಜದ ಕಣ್ಣು ಹಾಗೂ ದೇಶದ ಒಂದು ಕಣ್ಣು. ಅವರು ಒಂದು ಏನು ತಾಯಿ ಸಾಕಷ್ಟು 38 ವರ್ಷಗಳ ಕಾಲ ದಿನನಿತ್ಯ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಯಾವುದೋ ಒಂದು ಕಪ್ಪು ಚುಕ್ಕೆ ಇರಲಾರಂತ ಒಂದು ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಕೊಟ್ಟು ಹಾಗೂ ಅವರ ಕೈಯಲ್ಲಿ ಕಲಿತ ಮಕ್ಕಳು ಇವತ್ತು ಒಳ್ಳೆ IAS, IPS, ಡಾಕ್ಟರ್, ಇಂಜಿನಿಯರ್, ಒಳ್ಳೆ ರಾಜಕಾರಣಿ, ಒಳ್ಳೆ ಬಿಸಿನೆಸ್ ಮ್ಯಾನ್, ಸಾಕಷ್ಟು ಜನ ಅವರ ಕೈಯಲ್ಲಿ ಕಲಿತವರು ಸಾಕಷ್ಟು ಒಳ್ಳೆ ಹುದ್ದೆಗೆ ಹೋಗಿದ್ದಾರೆ ಹಾಗೂ ಒಳ್ಳೆ ಉನ್ನತ ಶಿಕ್ಷಣ ಕೂಡ ಅವರ ಕೈಯಲ್ಲಿ ಕಲಿತಿದ್ದಾರೆ. ಹಾಗೂ ಅವರ ಜೀವನದಲ್ಲಿ 38 ವರ್ಷ ಸಾಕಷ್ಟು ದೊಡ್ಡ ಒಂದು ಹಾದಿಯಲ್ಲಿ ಸಾಗಿ ಅವರು ಎಲ್ಲರ ಜೊತೆಯಲ್ಲಿ ಒಳ್ಳೆಯವರಾಗಿ ಹಾಗೂ
ಶಿಕ್ಷಣ ಇಲಾಖೆಯಲ್ಲೂ ಕೂಡ ಯಾವುದೋ ಕಪ್ಪು ಚುಕ್ಕಿಲ್ಲದ ಒಳ್ಳೆ ಒಂದು ಶಿಕ್ಷಣ ಕೊಟ್ಟು ಯಶಸ್ವಿ ಶಿಕ್ಷಕರಾಗಿ ಅವರು ಹೊರಹೊಮ್ಮಿದ್ದಾರೆ. ಹಾಗೂ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇವತ್ತು ಮನೋಹರ್ ಪೊದ್ದಾರ್ ಅವರು ಕೂಡ ಎಲ್ಲ ಸಮಾಜದವರ ಜೊತೆಗೆ ಬೆರೆತು ಒಳ್ಳೆ ಎಲ್ಲ ಒಂದು ಕರುಣೇಶ್ವರ ಕಾಲನಿ ಮತ್ತು ಇಡೀ ಗುಲ್ಬರ್ಗ ಜನತೆಯ ಜೊತೆಗೆ ಎಲ್ಲಾ ಸಮಾಜದವರ ಜೊತೆಗೆ ಒಳ್ಳೆ ಒಂದು ನಯ ವಿನಯದಿಂದ ಅವರು ನಡೆದುಕೊಂಡು ಮನೋಹರ್ ಪೊದ್ದಾರ್ ಕೂಡ ಸಾಕಷ್ಟು ಒಂದು ಹೆಸರು ಮಾಡಿಕೊಂಡಿದ್ದಾರೆ. ಎಲ್ಲರ ಜೊತೆಗೆ ಒಳ್ಳೆಯ ಒಂದು ಪ್ರೀತಿ ಬಾಂಧವ್ಯ ಅವರು ಕೂಡ ಹೊಂದಿದ್ದಾರೆ. ಹಾಗೂ ಇದೇ ರೀತಿ ಮುಂದೆ ಇವತ್ತು ನಿವೃತ್ತಿ ಕಾರ್ಯಕ್ರಮ ವಯ ನಿವೃತ್ತಿ ಕಾರ್ಯಕ್ರಮ ಹಾಗೂ ಮನೋಹರ್ ಪೊದ್ದಾರ್ ಅವರ ಶ್ರೀಮತಿ ಹೇಮಲತಾ ತಾಯಿಯವರಿಗೆ ನಾನು ಒಳ್ಳೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಆಯುಷ್ಯ ಆರೋಗ್ಯ ಸಂಪತ್ತು ಅವರು 100 ಕಾಲ ಬದುಕಲಿ ಅಂತ ನಾನು ಹಾರೈಸ್ತೇನೆ.